ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೃದಯಘಾತ ಸಂಬಂಧಪಟ್ಟಂತೆ ಹಾಸನ ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾಡಳಿತದಿಂದ ಈಗ ಇರೋ ಪ್ರಕಾರ ಎಷ್ಟು ಸಾವಾಗಿದೆ ಹೃದಯಘಾತ ಅಕೌಂಟಬಿಲಿಟಿ? ಈಗ ನೋಡಿ, ಈಗ ಹೃದಯಘಾತ ಅಂತೇಳಿ ಮೀಡಿಯಾದಲ್ಲಿ ಯಾರೋ ಹಾಕಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ. ಅದು ಸತ್ತಿರೋದು ನಮ್ಮ ಇವ್ರ ಊರ್ ಪಕ್ಕನೇ ಇರೋದು, ಇವರ ಐ ವಿಟ್ನೆಸ್. ಅವನು ಟ್ರ್ಯಾಕ್ಟರ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿದ್ದಾರೆ. ಅದನ್ನು ನಾವು ಈಗ ಮೀಡಿಯಾದಲ್ಲಿ ಬಂತು ಅಂತೇಳಿ ಹೃದಯಾಘಾತ ಅಂತ ಬರ್ಕೊಂಡಿರೋ ಸಂಖ್ಯೆಗಳನ್ನು ನಾವು ಇದಾಗ್ತದೆ. ನಿಖರವಾದಂಥ ಮಾಹಿತಿ ನಮ್ಮಲ್ಲಿ ಬರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸರಿಸುಮಾರು 22 ಜನ ಸತ್ತಿದ್ದಾರೆ ಅಂತಕ್ಕಂಥ. ಅದರಲ್ಲಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ, ಇನ್ನು 17 ಜನಕ್ಕೆ ಮಾಡ್ಲಿಕ್ಕಾಗಿಲ್ಲ. ಈಗ ನಾವು ಅನ್ಕೊಂಡಿದ್ದೀವಿ 22 ಹೃದಯಾಘಾತದಲ್ಲೇ ಅವರು ಮರಣ ಹೊಂದಿದ್ದಾರೆ ಅಂತಕ್ಕಂಥದ್ದು ಒಂದು ಮೇಲ್ನೋಟದ ಮಾಹಿತಿ. ನಿಖರವಾದ ಮಾಹಿತಿ 4 ಜನ ಮಾತ್ರ ಪೋಸ್ಟ್ ಮಾರ್ಟಮ್ ಒಳಗಾಗಿದ್ದಾರೆ, ಅವರು ಮಾತ್ರ ಕಾರ್ಡಿಯಾಕ್ ಅರೆಸ್ಟ್ ಅಲ್ಲಿ ಆಗಿದೆ ಅಂತಕ್ಕಂಥದ್ದು. ಹೌದು. ಸೊ ಅದನ್ನ ನೋಡಿ, ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಾವು ಇದೇ ತರ ಆಗ್ತಾ ಇದ್ದಾರೆ. ಆದ್ರೆ ಮೊದಲು ಪ್ರಾರಂಭದಲ್ಲಿ ಸಾವುಗಳಾದಾಗ ಎಲ್ಲ ಮಾಧ್ಯಮದಲ್ಲೂ ಬಂತು, ಜನರಲ್ಲೂ ಒಂದು ನಂಬಿಕೆ ಏನ್ ಬಂದ್ಬಿಡ್ತು, ಈ ಆಂಟಿ ಕೋವಿಡ್ ಮೆಡಿಸಿನ್ ಏನಾಯ್ತು ಅದರಿಂದನೇನೋ ಆಗಿರಬಹುದೇನೋ ಅನ್ನೋ ರೀತಿಯಲ್ಲಿ ಒಂದು ಪ್ರಚಾರ. ಈಗ ವರದಿಗಳು ಮೊನ್ನೆಯಿಂದ ಎಕ್ಸ್ಪರ್ಟ್ಸ್ ವರದಿಗಳು ದೆಹಲಿಯವರು ಹೇಳಿದ್ದಾರೆ, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ರಚನೆ ಮಾಡಿದಂಥ ಎಕ್ಸ್ಪರ್ಟ್ ಕಮಿಟಿನಲ್ಲೂ ಕೂಡ ಒಳ್ಳೆ ಅವರು ಕೊಟ್ಟಂತ ರಿಪೋರ್ಟ್ಸ್ ಎಲ್ಲ ಆಧಾರದ ಮೇಲೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ಮತ್ತೆ ಸಾವುಗಳಿಗೆ ಏನೆಲ್ಲ ನಿಖರವಾದ ಕಾರಣ ಏನಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ನಿಖರವಾಗಿ ಈಗ ನೋಡಿ, ಈಗ ಜನಗಳು ಕೂಡ ಈಗ ಒಂದು ಕ್ಲಿನಿಕ್ದು ಕತೆ ಹೇಳಿದ್ರು ಯಾರು, ಬಾಲಕೃಷ್ಣ ಅವರು 4-5 ಗಂಟೆ ಆದ್ಮೇಲೆ ಒಬ್ರು ಪೇಷಂಟ್ ಇರ್ತಿರ್ಲಿಲ್ಲ ಅಲ್ಲಿ. ಈಗ ರಾತ್ರಿ 9 ಗಂಟೆ ಆದ್ರೂ ಇನ್ನೂ 10 ಜನ ಇದ್ದೇ ಇರ್ತಾರೆ. ಅಂದ್ರೆ ಜನಗಳು ಎಲ್ಲ ಪ್ಯಾನಿಕ್ ಒಳಗಾಗ್ಬಿಡ್ತಾರಲ್ಲ, ಅವರು ತಪಾಸಣೆ ಮಾಡಿಸ್ಕೊಳ್ಳೋಣಪ್ಪ, ಏನೋ ಇದರಿಂದ ಆಗ್ತಾ ಇದೆಯಂತೆ ಹೋಗ್ತಾ ಇದೆ. ಮನುಷ್ಯನಿಗೆ ಪ್ರಾಣ ಅಂತಕ್ಕಂಥದ್ದು ಇಟ್ ಇಸ್ ಎ ವೆರಿ ಪ್ರೆಷಿಯಸ್ ಥಿಂಗ್. ಅದನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಅವ್ರಿಗೂ ಜಾಸ್ತಿ ಆಸಕ್ತಿ ಇರ್ತದೆ. ಅವರು ಈ ಪ್ಯಾನಿಕ್ ಒಳಗಾಗಿ ಈ ರೀತಿ ಹೋಗ್ತಾ ಇದ್ದಾರೆ. ಅದರಿಂದ ನಾವು ಕೂಡ ಆಸ್ಪತ್ರೆಗಳಲ್ಲಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಕಾರ್ಡಿಯಾಲಜಿನಲ್ಲಿ ಯಾರೆಲ್ಲ ಜನ ಬರ್ತಾರೆ ಅವ್ರಿಗೆಲ್ಲ ಇದನ್ನ ತಪಾಸಣೆ ಮಾಡುವಂಥದಕ್ಕೂ ಕೂಡ ನಾವು ಮಾಡಿಸ್ತೇವೆ. ಅದನ್ನ ಏನು ಖಾಸಗಿ ಆಸ್ಪತ್ರೆಯವರಿಗೆ ನಾವೇನು ನಿಯಂತ್ರಣ ಮಾಡ್ಲಿಕ್ಕಾಗ್ತದೆ? ನೀವೇ ಹೇಳಿ. ನೀವು ಹೋಗ್ಬೇಡ ಅಂತ ಯಾರಿಗಾನ ಹೇಳಕ್ಕಾಗ್ತದ? ಅಥವಾ ನೀವು ಬಾಗಿಲು ತೆಗಿಬೇಡಿ ಅಂತ ಹೇಳಕ್ಕಾಗ್ತದ? ಅಲ್ಲಪ್ಪ, ಅವ್ರ ಬಾಗಿಲು ತೆಗಿಯೋನ್ನ ತೆಗಿಬೇಡ ಅಂತ ಮುಂಜಾಗ್ರತಾ ಕ್ರಮವಾಗೇನೆ ಈಗ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಮಕ್ಕಳು ಇಲ್ಲಿ ಸತ್ತಿರೋರ್ ಪೈಕಿ ಒಳಗಾಗಿದ್ದಾರೆ ಅಂತಕ್ಕಂಥ ಪೈಕಿನಲ್ಲಿ ಒಂದು 3 ಜನ ಬಿಟ್ರೆ 60-70 ಅವರು 58 ವರ್ಷ ಒಬ್ಬ, 62, 71, ಯಾರೋ 3 ಜನ ಇದ್ದಾರೆ. ಇನ್ನು ಮಿಕ್ಕಾದವರೆಲ್ಲ 40-50 ಒಳಗಡೆ ಇರೋದು. ಅದಕ್ಕೋಸ್ಕರ ನಾವು ಯಂಗ್ಸ್ಟರ್ಸ್ ಅಲ್ಲೂ ಕೂಡ ನಾವು ತಪಾಸಣೆ ಮಾಡಿಸ್ತಕ್ಕಂಥದ್ದು, ಮತ್ತೆ ಬೇರೆ ಅಪೇಕ್ಷಿತರು ತಪಾಸಣೆಗೆ ಒಳಗಾಗೋರಿಗೆ ವಿಶೇಷವಾಗಿ ನಾವು ಕಾರ್ಡಿಯಾಲಜಿ ಟೆಸ್ಟಿಂಗ್ ಇದಕ್ಕೆ ನಾವು ವ್ಯವಸ್ಥೆನೂ ಕೂಡ ಮುಂದಿನ